ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಈಸಿಯಾಗಿ ಸೀರೆ ಕುಚ್ಚನ್ನು ಹಾಕೋದನ್ನು ಕಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾವ ರೀತಿ ಹಾಕೋದು, ಏನು ಎತ್ತ ಅಂತ ಬಿಗಿನರ್ಸ್ಗಳಿಗೆ ಗೊತ್ತೇ ಇರಲ್ಲ. ಇವಾಗ ಹೌಸ್ ವೈಫ್ ಆಗೋ ಅಥವಾ ಅವ್ರ ಸ್ಟಡಿ ಸ್ಟಾಪ್ ಆಗಿಯೋ ಇರ್ತಾರಲ್ಲ, ಅಂಥವ್ರಿಗೆ ಇದು ತುಂಬ ಅನುಕೂಲವಾಗುತ್ತೆ. ನಾನು ಮನೆಯಲ್ಲೇ ಇದ್ದೀನಿ, ನಾನು ಏನು ಹೊರಗಡೆ ಹೋಗಿ ಏನೂ ನನಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಮನೆಯಲ್ಲೇ ಇದನ್ನು ಕಲ್ತ್ಕೊಂಡು ವಾರದಲ್ಲಿ 2,000, 3,000, 4,000 ಆ ಥರ ದುಡಿಬೋದು ಫ್ರೆಂಡ್ಸ್. ನಾನಿವತ್ತು ಫಸ್ಟ್ ಬಂದು ಸ್ಯಾರಿ ಕುಚ್ಚನ್ನು ಯಾವ ಥರ ನಾವು ಕಂಬ, ಚೈನು ಮತ್ತು ಲಾಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸ್ಯಾರಿ ಕುಚ್ಚಿಗೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಸ್ಯಾರಿ ಕುಚ್ಚು ಹಾಕ್ಬೇಕಾದ್ರೆ ಫಸ್ಟ್ ನಾವು ಕ್ರೋಶ ತಗೋಬೇಕು. ಕ್ರೋಶ ಇದು ಬಂದು ತೋರಿಸ್ತಾ ಇದ್ದೀನಿ ನೋಡಿ, 14.5 mm ಇದೆ ಫ್ರೆಂಡ್ಸ್. 14.5 mm ಇದೆ. ನೆಕ್ಸ್ಟ್ ಒಂದು ಬಂದು ನಾವು ಥ್ರೆಡ್ಡನ್ನು ತಗೋಬೇಕು ಫ್ರೆಂಡ್ಸ್. ಥ್ರೆಡ್ ನಾನು ಈ ರೀತಿ ಒಂದೇ ಮ್ಯಾಚಿಂಗ್ ಕಲರ್ 2 ಥ್ರೆಡ್ನ ತಗೋಬೇಕು. ಥ್ರೆಡ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಬಂದು ನಾವು ಥ್ರೆಡ್ನ ನಾವು 2 ತೊಗೊಂಡಿದ್ದೀವಿ. ಏನಕ್ಕಪ್ಪ ಅಂತಂದರೆ, ನಾವು ಕ್ರೋಶದಲ್ಲಿ ನಾವು ಸ್ಯಾರಿ ಕುಚ್ಚನ್ನ ಹಾಕಬೇಕು ಅಂದರೆ ಥ್ರೆಡ್ನ ನಾವು 6 ಎಳೆ ಮಾಡ್ಕೋಬೇಕು ಫ್ರೆಂಡ್ಸ್. 6 ಎಳೆ ಮಾಡ್ಕೊಳ್ಳೋಕ್ಕೆ 6 ಎಳೆ ಯಾಕೆ ಮಾಡ್ಕೋಬೇಕು ಅಂತಂದರೆ, ನಮಗೆ ಒಂದು ಎಳೆಯಲ್ಲಿ ಸ್ಯಾರಿ ಕುಚ್ಚನ್ನ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕ್ರೋಶದಲ್ಲಿ ಥ್ರೆಡ್ ತಗೊಂಡು 6 ಎಳೆ ದಾರವನ್ನು ಮಾಡ್ಕೋಬೇಕು. 6 ಎಳೆ ದಾರ ಮಾಡೋಕ್ಕೆ ಈ ರೀತಿ 2 ಮದುವೆ ಕಾರ್ಡೋ ಅಥವಾ ಬುಕ್ಸಲ್ಲಿ ಬರೋ ರಟ್ನೋ ತಗೊಂಡು ನಾವು ಈ ರೀತಿ 2 ತಗೋಬೇಕು ಫ್ರೆಂಡ್ಸ್. ಈ ರೀತಿ 2 ರಟ್ಟನ್ನು ತಗೊಂಡು ಇವಾಗ ಯಾವ ರೀತಿ ಕ್ರೋಶದಲ್ಲಿ ನಾವು ಲಾಕ್ ಮಾಡೋದು ಯಾವ ರೀತಿ, ಮತ್ತು ಚೈನ್ ಹಾಕೋದು ಯಾವ ರೀತಿ, ಕಂಬ ಹಾಕೋದಂದರೆ ಏನು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ನೋಡೋಣ. ಫಸ್ಟ್ ಒನ್, ಇವಾಗ ನಾವು ಥ್ರೆಡ್ಡಲ್ಲಿ ನಾವು ಯಾವ ರೀತಿ 6 ಎಳೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಥ್ರೆಡ್ನ ನಾವು 2 ಥ್ರೆಡ್ನ ತಗೊಂಡು ನಾವು ಈ ಥರ ಒಂದು ಥ್ರೆಡ್ಡು ಮತ್ತು ಇನ್ನೊಂದು ಥ್ರೆಡ್ ಎರಡನ್ನು ಸಮವಾಗಿ ನೋಡಿಕೊಂಡು ಈ ರೀತಿ ನಾವು ರಟ್ ತೊಗೊಂಡಿದ್ದೀವಲ್ಲ, ಈ ರಟ್ಟೇನು ತೊಗೊಂಡಿದ್ದೀವಿ, ಈ ರಟ್ಟಿಗೆ ಈ ರೀತಿ ರೌಂಡ್ ಹಾಕಬೇಕು ಫ್ರೆಂಡ್ಸ್. 150 ಎಳೆನ ನಾವು ಈ ರೀತಿ ಸುತ್ಕೋಬೇಕು. 150 ಎಳೆನ ಸುತ್ಕೊಂಡಾದಮೇಲೆ ನಮಗೆ 150 ಎಳೆ ಸುತ್ಕೊಂಡಾದಮೇಲೆ ನಮಗೆ ಇಲ್ಲಿ ಮತ್ತೆ ಅದನ್ನು ಇನ್ನೊಂದು ರಟ್ ತೊಗೊಂಡಿರ್ತೀವಲ್ಲ, 150 ಎಳೆನ ನೀವು ಕೌಂಟ್ ಮಾಡ್ಕೊಂಡು ಸುತ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಸುಮ್ಮನೆ ಏನೋ ಒಂದು 5ಇಂದ 6 ಸ್ಟೆಪ್ ಹಾಕ್ತೆ. ಅಲ್ಲಿ 4 ಎಳೆ ಆಯಿತು ಫ್ರೆಂಡ್ಸ್, ಅಲ್ಲಿ 2 ಎಳೆ ಆಯಿತು. ಇವಾಗ ಮತ್ತೆ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ನಮಗೆ 4 ಎಳೆ ಸಿಕ್ತು. ಇಲ್ಲಿ 1 2 3 4 ಕಾಣಿಸ್ತಾ ಇದೆಯಾ? ಇಲ್ಲಿ 4 ಎಳೆ ಸಿಕ್ತು ನಮಗೆ. ಇದನ್ನು ನಾವು ಮತ್ತೆ ಇನ್ನೊಂದು ರಟ್ ತಗೊಂಡಿರ್ತೀವಲ್ಲ, ಆ ರಟ್ಟಿಗೆ ಇದನ್ನು ಸುತ್ತಬೇಕು ಫ್ರೆಂಡ್ಸ್. ಈ ಥರ ಹತ್ತಿರೋ ತನಕ, ಮುಗಿಯೋ ತನಕ ಈ ಥರ ಅದು ಖಾಲಿ ಆಯಿತು. ನೆಕ್ಸ್ಟ್ ಒನ್ ಬಂದು ಇವಾಗ ಇಲ್ಲಿ 4 ಎಳೆ ಸಿಕ್ತು. ನೆಕ್ಸ್ಟ್ ನಾವು ಮತ್ತೆ ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ನಮಗೆ 6 ಎಳೆ ಸಿಕ್ತು ಫ್ರೆಂಡ್ಸ್. ನೋಡಿ, ಇಲ್ಲಿ 1 2 3 4 5 6 ನಮಗೆ 6 ಎಳೆ ಸಿಕ್ತು. ಕಾಣ್ತಾ ಇದೆಯಾ? 6 ಎಳೆ ಸಿಕ್ತು. 6 ಎಳೆನ ಮತ್ತೆ ನಾವು ಈ ರೀತಿ ರಟ್ಟಿಗೆ ರೌಂಡ್ ಹಾಕೋಬೇಕು, ಸುತ್ಕೋಬೇಕು. ಈ ರೀತಿ ಸುತ್ತಾಗ ನಮಗೆ ಫ್ರೆಂಡ್ಸ್ 6 ಎಳೆ ಸಿಕ್ತು. 6 ಎಳೆ ಸಿಕ್ತು. ಇದನ್ನು ನಾವು ಕಟ್ ಮಾಡಿ ಆ ಥ್ರೆಡ್ಡನ್ನು ಎತ್ಬಿಡೋಣ ಫ್ರೆಂಡ್ಸ್. 150 ಎಳೆನ ನೀವು ತಗೊಂಡ್ರೆ ಆರಾಮಾಗಿ ಒಂದು ಸ್ಯಾರಿ ಫುಲ್ ಕುಚ್ಚನ್ನ ಹಾಕ್ಬೋದು ಫ್ರೆಂಡ್ಸ್.
ಒಂದು ಸ್ಯಾರಿ ಪೂರ್ತಿ 150 ಎಲೆನ ತೊಗೊಂಡ್ರೆ ಒಂದು ಸ್ಯಾರಿ ಪೂರ್ತಿ ನೀವು ಕುಚ್ಚನ್ನು ಹಾಕ್ಬೋದು. ಇವಾಗ ಈ ರೀತಿ ಆಯಿತು ಫ್ರೆಂಡ್ಸ್. 6 ಎಳೆನ ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ಇವಾಗ ನಾವು ಕ್ರೋಶ ತಗೊಳ್ಳೋಣ. ಕ್ರೋಶ ತಗೊಂಡು ನಾನು ಫಸ್ಟೇ 150 ಎಲೆನ ನಾನು ಬೇರೆ ಥ್ರೆಡ್ಡನ್ನು ಇದು ಮಾಡಿ ಮಡಿಕೊಂಡಿದ್ದೀನಿ. ತುಂಬ ಸುತ್ತು ಮಡಿಕೊಂಡಿದ್ದೀನಿ. ನಾನು ಈ ಥ್ರೆಡನ್ನು ಬಳಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು 6 ಎಳೆನ ತಗೊಂಡು ನಾವು ಈ ರೀತಿ ಒಂದು ಸ್ಯಾರಿನ ತೊಗೊಳ್ಳೋಣ. ಸ್ಯಾರಿ ಆಗಲ್ಲ ಅಂತಂದರೆ ಬಿಗಿನರ್ಸನ್ನ ಇದಿರಲ್ಲ, ಬಿಗಿನರ್ಸ್ ಏನು ಮಾಡಿ ಅಂತಂದರೆ ನಮಗೆ ಸ್ಯಾರಿ ಆಗಲ್ಲ ಅನ್ನೋರು ಈ ರೀತಿ ಸ್ಟೋರ್ಗಳಲ್ಲಿ ಈ ರೀತಿ ಎಂಬ್ರಾಯ್ಡಿ ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ. ಎಂಬ್ರಾಯ್ಡಿ ಮಾಡೋಕ್ಕೆ ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ ಫ್ರೆಂಡ್ಸ್. ಇದ್ರಲ್ಲಿ ಕಲೀರಿ ನೀವು. ಫಸ್ಟ್ ಒಂದು ಸ್ಯಾರಿ ಹಾಳು ಮಾಡಿ ಸ್ಯಾರಿ ಹಾಕ್ತೀರಾ ನೀವು, ಮತ್ತೆ ಮತ್ತೆ ಹೋಳು ಮಾಡಬೇಕು, ಅದು ನಿಮಗೆ ಸರಿ ಬರಲ್ಲ. ಸೊ ಅದರಿಂದ ನೀವು ಈ ರೀತಿ ಇದು ಮಾಡಿ ಒಂದು ಬಟ್ಟೆನ ತೊಗೊಂಡು ಈ ರೀತಿ ಹಾಕಿ ನೋಡಿ ಫ್ರೆಂಡ್ಸ್. ನೀವು ಮತ್ತೆ ತೋರಿಸ್ತಾ ಇದ್ದೀನಿ. 0.5 mm ಇದೆ ಕ್ರೋಶ. ಸೊ ಇದನ್ನು ತಗೊಂಡ್ರೆ ಸಾಕು ಫ್ರೆಂಡ್ಸ್. ಇದು 10.5 ಬರುತ್ತೆ. ಅದು ತಗೊಂಡ್ರೆ ನಿಮಗೆ ಫುಲ್ ಒಂಥರ ಮುಂದೆ ಮೂತಿ ದಪ್ಪ ಆಗುತ್ತೆ. ಸ್ಯಾರಿ ತೆಳುವಾದ ಸ್ಯಾರಿಗಳಿಗೆ, ರೇಷ್ಮೆ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಚುಚ್ಚಿದಾಗ ಫುಲ್ ತೆಳುವಾಗುತ್ತೆ ಫ್ರೆಂಡ್ಸ್. ಈ ಥರ ಲಾಕ್ ಮಾಡೋದು ಯಾವ ಥರ ಫಸ್ಟ್ ನೋಡೋಣ ಬನ್ನಿ. ಕೈಗೆ 1 ನೀವು ಫಸ್ಟ್ ಲಾಕ್ ಮಾಡಬೇಕಾದ್ರೆ 2, 3 ಈ ಥರ ಇಟ್ಕೊಂಡು ನಮ್ಮ ಪೊಸಿಷನ್ ಈ ಥರ ಇರಬೇಕು. ಈ ಥರ ಇದ್ದಾಗ ನೀವು ಹೀಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ತಗೊಂಡು ಕ್ರೋಶನ ಈ ಥರ ಇಟ್ಕೋಬೇಕು. ನೀವು ಕ್ರೋಶನ ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡೋಣ. ಇಲ್ಲಿ ಸ್ವಲ್ಪ ಥ್ರೆಡ್ ಇದೆ, ತೆಗೆದುಕೋಣ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಹಿಂಗಾಗಿ ಇಲ್ಲಿ ಒಳಗಡೆ ಲಾಕ್ ಮಾಡೋಣ ಫ್ರೆಂಡ್ಸ್. ಒಳಗಡೆ ಲಾಕ್ ಮಾಡಿ ಒಳಗಡೆ ಹಾಕಿ ಇವಾಗ ಥ್ರೆಡ್ಡನ್ನು ನಾವು ತೆಗಿಬೇಕು ಫ್ರೆಂಡ್ಸ್. ಸ್ವಲ್ಪ ಹೊಸದ್ರಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಟ್ರೈ ಮಾಡಬೇಕು, ಓಕೆನಾ. ಈ ಥರ ಲಾಕ್ ಮಾಡಿ ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಒಳಗಡೆಯಿಂದ ಥ್ರೆಡ್ ಬತ್ತು. ಈ ಕಡೆ ನೋಡಿ ಥ್ರೆಡ್ ಬಂದಾಗ ಈ ಕಡೆ ಇಲ್ಲಿ ಇದೆಯಲ್ಲ, ಈ ಕ್ರೋಶನ ನಾವು ಹಿಂಗೆ ಈ ರೀತಿ ತಗೊಂಡು ಒಳಗಡೆ ಹಿಂಗೆ ಲಾಕ್ ಮಾಡೋಣ. ಇದು ಲಾಕ್ ಆಯಿತು ಫ್ರೆಂಡ್, ಓಕೆನಾ. ಲಾಕ್ ಆಯಿತು. ಇವಾಗ ನಾವು ನೆಕ್ಸ್ಟು ಇನ್ನೊಂದು ಸ್ಟೆಪ್ ಈ ರೀತಿ ನಮ್ಮ ಎಡದಗಡೆಯಿಂದ ಹಿಂಗೆ ಕ್ರೋಶನ ಹಾಕಿ ಮತ್ತೆ ಇನ್ನೊಂದು ಸಾರಿಯಲ್ಲಿ ಮಾಡೋಣ. ಫಸ್ಟ್ ಒನ್ ಅಲ್ವಾ, ಲಾಕ್ನ ನಾವು ಟೈಟಾಗಿ ಮಾಡ್ಕೋಬೇಕು. ಈ ರೀತಿ ಸೇರಿಸ್ಕೊಂಡು ಈ ರೀತಿ ಹಾಕೋಣ ಫ್ರೆಂಡ್ಸ್. ಇಲ್ಲ ಆಯಿತು, ಲಾಕ್ ಆಗಿದೆ ಫ್ರೆಂಡ್ಸ್. ಇವಾಗ ಚೈನ್ ಹಾಕೋದು ಯಾವ ಥರ, ಇವಾಗ ಲಾಕ್ ಆಯಿತು, ಚೈನ್ ಹಾಕೋದು ಯಾವ ಥರ ಅಂತ ಕೇಳ್ತೀರಾ ಫ್ರೆಂಡ್ಸ್. ಚೈನು ಇಲ್ಲಿ ಇದಾಗಿದೆ. ಇವಾಗ ಚೈನ್ ಅಂದರೆ ಇಷ್ಟೇ ಫ್ರೆಂಡ್ಸ್. ಇದು ಲಾಕ್ ಆಗಿದೆ. ಲಾಕ್ ಆದಮೇಲೆ ನೀವು ಚೈನನ್ನು ಹಾಕೋಬೇಕು. ಯಾವ ಥರ, 1 ಇದನ್ನು ಹಿಂಗೆ ತಗೊಂಡು ಫಸ್ಟ್ ಒನ್ನು ಇದನ್ನು ಕೈಯಲ್ಲಿ ಹಿಡ್ದಿರ್ತೀವಲ್ಲ, ಎಡದಗಡೆ ಕೈಯಲ್ಲಿ ಕ್ರೋಶನ ಬಲಗಡೆ ಕೈಯಲ್ಲಿ ಹಿಡ್ದಿರ್ತೀವಿ. ಇದು ಬಲದ ಕಡೆ ಕ್ರೋಶದಲ್ಲಿರೋದನ್ನು ಈ ರೀತಿ ತಗೊಂಡು ಇದ್ರೊಳಗಡೆ ಹಾಕಿ ಹಿಂಗೆ ಲಾಕ್ ಮಾಡಿದ್ರೆ ಚೈನ್ ಆಗುತ್ತೆ ಫ್ರೆಂಡ್ಸ್. ಹಿಂಗೆ ನಮಗೆ ಎಷ್ಟು ಚೈನ್ ಬೇಕು, 5 ಚೈನ್ ಆದರೆ ಸಾಕು ಫ್ರೆಂಡ್ಸ್. ಈಗ 3 ಆಯಿತು, 4 ಆಯಿತು, 5 ಆಯಿತು ಫ್ರೆಂಡ್ಸ್. ಮತ್ತೆ ಇದನ್ನು ಲಾಕ್ ಮಾಡೋಣ. ಮತ್ತೆ ಲಾಕ್ ಮಾಡೋದು ಯಾವ ಥರ, ಈ ರೀತಿ ಸುತ್ಕೋಬೇಕು, ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಗ್ರಿಪ್ಗೆ ಸಿಗ್ತಾ ಇಲ್ಲ. ನೀವು ಸ್ವಲ್ಪ ಬಿಗಿನರ್ಸ್ ಆದರೆ ನೋಡ್ಕೋಬೇಕಾಗುತ್ತೆ ನೀವು, ಯಾಕಂದರೆ
ನೋಡ್ಕೋಬೇಕು ನೀವು ಫಸ್ಟೇ. ಇವಾಗ ಮ್ಯಾಟೆಲ್ಲ ಹಾಕಿ ಅಭ್ಯಾಸ ಇರೋರಿಗೆ ಇದು ಈಸಿ ಅನಿಸುತ್ತೆ, ಚೈನು ಕಂಬ ಎಲ್ಲ ಗೊತ್ತಿರುತ್ತೆ. ಥರ ಆಯಿತು ಫ್ರೆಂಡ್. ನೋಡಿ ಫ್ರೆಂಡ್ಸ್, ಹಿಂಗಾಯಿತು, ಈ ರೀತಿ ಆಯಿತು. ಸೊ ಇದನ್ನು ಲಾಕ್ ಮಾಡೋಣ. ಮತ್ತು ಇದನ್ನು ಪಕ್ಕದಲ್ಲಿ ಅದು ಚೈನ್ ಆಯಿತು ಫ್ರೆಂಡ್ಸ್. ಇವಾಗ ಲಾಕ್ ಆಗಿದೆ. ಮತ್ತು ಇವಾಗ ಕಂಬ ಅಂದರೆ ಏನು ಅಂತ ಕೇಳ್ತೀರಲ್ವಾ, ಈ ರೀತಿ ಒಂದೊಂದು ಡಿಸೈನಲ್ಲೂ ನಾವು ಕಂಬವನ್ನು ತಗೋಬೇಕಾಗುತ್ತೆ. ಇದೆ ಫ್ರೆಂಡ್ಸ್ ಕಂಬ, ನೋಡ್ಕೊಳ್ಳಿ. ಇವಾಗ 1 2 ಆ ಥರ ಹಾಕಿ ಮತ್ತು 2ಗೆ ಹಾಕಿದ್ರೆ ಇದು ಕಂಬ ಆಯಿತು. ಇಲ್ಲಿ ಲಾಕ್ ಆಯಿತು. ಫಸ್ಟ್ ಒಂದು ಲಾಕ್ ಆಯಿತು, ಇಲ್ಲಿ ನೋಡ್ತಾ ಇದ್ದೀರಲ್ವ. ಲಾಕ್ ಆದಮೇಲೆ ನೆಕ್ಸ್ಟ್ ಒಂದು ಚೈನ್ ಆಯಿತು. ನೆಕ್ಸ್ಟ್ ಒಂದು ಇಲ್ಲಿ ಕಂಬ ಹಾಕಿದ್ದೀನಿ. ಸೊ ನಿಮಗೆ ಇವಾಗ ಗೊತ್ತಾಯಿತು ಅನಿಸುತ್ತೆ ಕಂಬ ಅಂದರೆ ಏನು, ಲಾಕ್ ಅಂದರೆ ಏನು, ಲಾಕ್ ಅಂದರೆ ಏನು, ಚೈನ್ ಅಂದರೆ ಏನು, ಕಂಬ ಅಂದರೆ ಏನು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಕಂಬನ ನಾನು ಮತ್ತೆ ಹಾಕಿ ತೋರಿಸ್ತೀನಿ ನಿಮಗೆ. ಈ ರೀತಿ ಫ್ರೆಂಡ್ಸ್ ಇದನ್ನು ತಗೋಬೇಕು. ಈ ರೀತಿ ತಗೊಂಡು ಈ ಒಳಗಡೆ ಹಾಕಿ ಮತ್ತೆ ಇದನ್ನು ನೀಟಾಗಿ ಹಿಂಗೆ ಹಾಕಬೇಕು ಫ್ರೆಂಡ್ಸ್. ಇದು ಕಂಬ, ಓಕೆನಾ. ಕಂಬನ ನೀವು ಈ ಲಾಕು ಮತ್ತು ಚೈನು ಕಂಬ ಇದು ಮೂರನ್ನು ನೀವು ಬಳಸ್ಕೊಂಡು ಯಾವ ರೀತಿ ಸ್ಯಾರಿ ಕುಚ್ಚನ್ನ ಹಾಕೋದು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಕ್ಲಾಸ್ನ ನೀವು ವಾಚ್ ಮಾಡಬೇಕು ಅಂದರೆ ಏನಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಮ ಫೋನಿಗೆ ನಾನು ವೀಡಿಯೋ ಬರಬೇಕು ಅಂದರೆ ನೀವು ಇವೆರಡೂ ಮಾಡಬೇಕು. ಅದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.